ಪ್ರತಿಷ್ಠಿತ ವೀರಶೈವ ಲಿಂಗಾಯತ ಸಮುದಾಯದ ಕುಟುಂಬವಾದಂತ ರೇವೂರಗೌಡರ ಕುಟುಂಬದ ಕುರಿತು ಮೊನ್ನೆ ನಿಕಟಪೂರ್ವ ಶಾಸಕರಾದಂತಹ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರ ಹೇಳಿಕೆಯನ್ನ ವಿರೋಧಿಸಿ ಈ ನಡೆದ ಕಾನೂನಿನ ಪ್ರಕಾರ ನಡ್ಕೊಳ್ಬೇಕಾದಂತ ಕೆಲವರು ಮನಸೋ ಇಚ್ಛೆ ಮನ ಬಂದಂತೆ ವರ್ತಿಸಿ ಆ ಕುಟುಂಬದ ಕುರಿತು ಅವಹೇಳನಕಾರಿಯಾಗಿ ಮಾತನಾಡುತ್ತಿರುವುದು ಅತ್ಯಂತ ಖಂಡನೀಯವಾಗಿದೆ. ಕಲಬುರಗಿ ಇತಿಹಾಸದಲ್ಲಿ ಅಥವಾ ಕಲ್ಯಾಣಕರ ಇತಿಹಾಸದಲ್ಲಿ 30 ವರ್ಷಗಳ ಕಾಲ ಸತತ ಸಾರ್ವಜನಿಕ ಸೇವನ ಮತ್ತು ಧರ್ಮ ಸಂಸ್ಕೃತಿ ಪರಂಪರೆಯೊಂದಿಗೆ ಆ ಕುಟುಂಬ ಬೆಸೆದುಕೊಂಡು ಬಂದಿದೆ. ದತ್ತಾತ್ರೇಯ ಪಾಟೀಲ್ ರೇವೂರ್ ಸತ್ಯವನ್ನೇ ಹೇಳಿದ್ದಾರೆ. 3 ದಶಕಗಳ ಹಿಂದಿನ ರಾಜಕಾರಣದ ಪುಟವನ್ನ ಇತಿಹಾಸವನ್ನು ತೆಗೆದು ನೋಡ್ರಿ ಇವತ್ತಿನ ವಿರೋಧ ಮಾಡೋರಿಗೆ ಅರ್ಥ ಆಗ್ತದೆ ಪ್ರತಿ ಚುನಾವಣೆ ಯಾವ ವಿಷಯದ ಮೇಲೆ ಆಗಿದೆ ಅನ್ನುವಂಥದ್ದು. ಆದ್ರೆ ಅದು ಮೀರಿಯೂ ಸಹ ಅವರಿಗೆ ಆ ವಿಷಯದ ಬಗ್ಗೆ ವಿರೋಧ ಇತ್ತಂದ್ರೆ ವಿರೋಧ ಮಾಡಿ ಕಾನೂನಡಿಯಲ್ಲಿ ಹೋಗ್ಬೇಕಾಗಿತ್ತು. ಅದು ಬಿಟ್ಟು ಮನಸೋ ಇಚ್ಛೆ ಸಾಮಾಜಿಕ ಜಾಲತಾಣಗಳಲ್ಲಿ ಮನ ಬಂದಂತೆ ಅಪಶಬ್ದಗಳನ್ನ ಮತ್ತು ಅತ್ಯಂತ ಕೀಳು ಮಟ್ಟದ ಭಾಷೆಯನ್ನು ಪ್ರಯೋಗ ಮಾಡುತ್ತಿರುವುದು ಅತ್ಯಂತ ಖಂಡನೀಯವಾಗಿದೆ. ದೂರು ಕೊಟ್ಟ ಅರ್ಧ ಗಂಟೆಯಲ್ಲೇ ದತ್ತಾತ್ರೇಯ ಪಾಟೀಲ್ ರೇವೂರ್ ಮೇಲೆ ಪ್ರಕರಣ ದಾಖಲಾಗ್ತದೆ. ಆ ಕಿಡಿಗೇರಿಗಳ ಮೇಲೆ ದೂರು ಕೊಟ್ಟು 48 ಗಂಟೆ ಕಳೆದ್ರೂ ಸಹಿತ ಪ್ರಕರಣ ದಾಖಲಾಗಿಲ್ಲ ಅಂದ್ರೆ ಮಾನ್ಯ ಪೊಲೀಸ್ ಆಯುಕ್ತರ ಕೈ ಯಾರು ಹಿಡಿದಿದ್ದಾರೆ ಅಂತ ಬಲವಾದ ಒಂದು ಸಂಶಯ ಇಡೀ ಕಲಬುರಗಿ ಜಿಲ್ಲೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಇದೆ. ಮೊನ್ನೆ ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡ್ತೇವೆ. ರಾಜ್ಯದ ಗೃಹ ಸಚಿವರು ತವರು ಜಿಲ್ಲೆಯವರು ಮೊನ್ನೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಹೇಳ್ತಿದ್ರು, ಸಾಮಾಜಿಕ ಜಾಲತಾಣಗಳಲ್ಲಿ ಅಶಾಂತಿ ಮೂಡಿಸುವವರಿಗೆ ಮತ್ತು ಭಯ ಹುಟ್ಟಿಸುವವರಿಗೆ, ಸಮಾಜದ ಶಾಂತಿ ಕರೆದೋರಿಸುವವರಿಗೆ, ಸೌಹಾರ್ದತೆ ಕರೆಸುವವರಿಗೆ ತಕ್ಕ ಶಿಕ್ಷೆ ಕೊಡ್ತೀವಿ ಅಂತ ಮೊನ್ನೆ ಪ್ರಿಯಾಂಕ್ ಖರ್ಗೆ ಸಾಹೇಬರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಕಳೆದ 4 ದಿನಗಳಿಂದ ನಿರಂತರವಾಗಿ ಕಲಬುರಗಿಯ ಸಾಮಾಜಿಕ ಜಾಲತಾಣಗಳಲ್ಲಿ ರೇವೂರಗೌಡರ ಕುಟುಂಬದ ಕುರಿತು ಅತ್ಯಂತ ಅಸಂವಿಧಾನಿಕ ಪದ ಮತ್ತು ಕೀಳು ಪದ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಹಕ್ಕಿ ಹುಡುಕಿ ನೀವು ಬಂಧನ ಮಾಡ್ತೀನಿ ಅಂತ ಹೇಳಿದ್ರಿ, 7ನೇ ಗ್ಯಾರಂಟಿ ಅಂತ ಹೇಳಿದ್ರೆ ಮನೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ತಾವು ಕೊಟ್ಟ ಮಾತಿನಂತೆ ಏನು ಒಂದು ಕುಟುಂಬದ ಕುರಿತು ಅವಹೇಳನವಾಗಿ ಭಾಷೆ ಪ್ರಯೋಗ ಮಾಡಿದ್ರೆ ಹುಡುಕಿ ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡಿ ಅಂತ ವಿನಂತಿ ಮಾಡ್ತೇನೆ. ರೇವೂರಗೌಡರ ಕುಟುಂಬದ ಜನಸೇವೆಯನ್ನು ಗುರುತಿಸಿ ಕಲಬುರಗಿ ನಗರಕ್ಕೆ ಚಂದ್ರಶೇಖರ್ ಪಾಟೀಲ್ ರೇವರನ್ನ 1 ಬಾರಿ, ಕಲಬುರಗಿ ದಕ್ಷಿಣ ಮತಕ್ಷೇತ್ರಕ್ಕೆ ಇನ್ನೊಂದು ಬಾರಿ, ಅರುಣಾತಾಯಿ ಚಂದ್ರಶೇಖರ್ ಪಾಟೀಲ್ ಅವರನ್ನ 1 ಬಾರಿ, ಮನೆ ಅವರ ಸುಪುತ್ರ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರನ್ನ 2 ಬಾರಿ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅವರ ಅಭಿವೃದ್ಧಿ, ಅವರ ಸಾಮಾಜಿಕ ನ್ಯಾಯ, ಎಲ್ಲ ಜಾತಿ ಜನಾಂಗದ ಬಗ್ಗೆ ಇರುವಂತ ಅವರಿಗೆ ಪ್ರೀತಿ ಮತ್ತು ಕಾಳಜಿ. ಆದ್ರೆ ಈ ವಿಷಯವನ್ನ ಇಟ್ಕೊಂಡು ರೇವೂರಗೌಡರ ಕುಟುಂಬದ ರಾಜಕೀಯಕ್ಕೆ ಷಡ್ಯಂತ್ರ ರೂಪಿಸಬೇಕು ಅನ್ನೋ ಅಸಂಚು ಮಾಡ್ತಾ ಇದ್ದಾರಲ್ಲ, ತಕ್ಕ ಪಾಠ ಈ ಜಿಲ್ಲೆಯ ಜನತೆ ಮತ್ತು ದಕ್ಷಿಣ ಮತಕ್ಷೇತ್ರದ ಜನತೆ ಮತದಾರ ಬಾಂಧವರು ತೀರಿಸ್ತಾರೆ. ಅಖಂಡ ವೀರಶೈವ ಲಿಂಗಾಯತ ಸಮುದಾಯದ ಒಂದು ಪ್ರತಿಷ್ಠಿತ ಕುಟುಂಬದ ಬಗ್ಗೆ ಈ ರೀತಿ ಮಾಡುವುದು ಅತ್ಯಂತ ನೋವಿನ ಸಂಗತಿ. ಇನ್ನೊಂದು ವಿಷಯ, ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡ್ತೇನೆ, ಅವ್ರ ಗಮನಕ್ಕೆ ತರ್ತೇನೆ. ನಾವು ಯಾವ್ದಾದ್ರು ಇತಿಹಾಸ ಪುರುಷರ ಮಹಾಪುರುಷರ ನಮ್ಮ ಜಯಂತಿ ಮಾಡ್ಬೇಕಂದ್ರೆ 108 ಕಂಡೀಷನ್ ಹೇಳ್ತೀವಿ, 108 ಸವಾಲುಗಳನ್ನ ಹಾಕ್ತೀರಿ, 108 ವಿಷಯ ಹೇಳ್ತೀರಿ. ಎಷ್ಟು ಫ್ಲೆಕ್ಸ್ ಬಳಸ್ತೀರಿ, ಎಷ್ಟು ಬ್ಯಾನರ್ ಕಟ್ತೀರಿ, ಎಷ್ಟು ಜನ ಸೇರ್ತೀರಿ, ಎಷ್ಟೊತ್ತು ಮೆರವಣಿಗೆ ಮಾಡ್ತೀರಿ, ಯಾವಾಗ ಡಿಜಿ ಹಚ್ತೀರಿ ಅಂತೇಳಿ ಯಾವುದೇ ಮಾಹಿತಿ ಕೊಡಲಾರ್ದೆ, ಯಾವುದೇ ಪೂರ್ವಾನುಮತ ಅನುಮತಿ ತಗೊಳ್ಳಾರ್ದೇನೆ ಬೈಕ್ ಮೇಲೆ ಬಂದು ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಸಾವಿರಾರು ಜನ ಹೋಗುವ ಬರುವ ಮಧ್ಯದಲ್ಲಿ ಬೈಕ್ ಮೇಲೆ ಕೂತು ಅಶಾಂತಿ ಸೃಷ್ಟಿಸುವಂತದ್ದು, ಭಯ ವಾತಾವರಣ ಮೂಡಿಸುವಂತ ಕಿಡಿಗೇರಿಗಳ ಮಾಡಿದ್ರು ಕೂಡ ನಗರ ಪೊಲೀಸ್ ಆಯುಕ್ತರ ಗಮನಕ್ಕಿಲ್ವಾ? ದತ್ತಾತ್ರೇಯ ಪಾಟೀಲ್ ಮೇಲೆ ತರಾತುರಿಯಾಗಿ ಪ್ರಕರಣ ದಾಖಲೆ ಮಾಡ್ತೀರಿ. ಎದುರುಗಡೆ ಪೊಲೀಸರು ನಿಸ್ಸಹಾಯಕಾಗಿದ್ದಾರಾ? ಯಾರು ಪೊಲೀಸರ ಕೈ ಕಟ್ಟಿ ಹಾಕ್ತಾ ಇದ್ದಾರೆ? ಪೊಲೀಸರು ಯಾಕೆ ನಿಸ್ಸಹಾಯಕರಾಗ್ತಾ ಇದ್ದಾರೆ? ಇಡೀ ರಾಜ್ಯದ ಪೊಲೀಸರು, ಕಲಬುರಗಿ ಜಿಲ್ಲೆ ಪೊಲೀಸರು ಅತ್ಯಂತ ನಿಷ್ಠಾವಂತರು, ದಕ್ಷರು. ಅವರಿಗೆ ಗೊತ್ತಿದೆ. ಪೊಲೀಸ್ ಆಯುಕ್ತರಿಗೆ ದಯವಿಟ್ಟು ಕೈ ಮುಗಿದು ಮನವಿ ಮಾಡ್ತೇನೆ, ಮಾನ್ಯ ರೇವೂರಗೌಡರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು, ಕಿಡಿಗೇರಿಗಳ ಮೇಲೆ ಪ್ರಕರಣ ದಾಖಲಿಸಬೇಕು, ಅಂತ ಪದ ಪ್ರಯೋಗ ಮಾಡಿದವರು ಹುಡುಕಿ ತಂದು ಕಾನೂನು ಕಡೆ ಶಿಕ್ಷೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ.